ನಮಸ್ಕಾರ ಕನ್ನಡಿಗರೇ, ಹೊಸ ವಿಡಿಯೋಗೆ ಸ್ವಾಗತ. ಇದು ದಸರಾ ಹಬ್ಬ ಅಂಗಡಿ ಪೂಜೆ ಎಲ್ಲ ಮುಗಿದ ಮೇಲೆ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ. ದೇವಸ್ಥಾನದಲ್ಲಿ ವಿಡಿಯೋ ಮಾಡೋದು ರಿಸ್ಟ್ರಿಕ್ಷನ್ ಇತ್ತು. ಆದರೂ ಹೊರಗಡೆ ಪಾರ್ಕಿಂಗಿಂದ ನಾನು ನಿಮಗೆ ತೋರಿಸೋಣ ಅಂತ ಸ್ವಲ್ಪ ಮಾತ್ರ ವಿಡಿಯೋ ಮಾಡಿದ್ದೀನಿ. ಇದು ಔಟ್ಸೈಡಿಂದ ಮಾಡಿರೋದು. ದೇವಸ್ಥಾನದೊಳಗೆ ರಿಸ್ಟ್ರಿಕ್ಷನ್ ಇತ್ತು. ಸ್ವಲ್ಪ ನಿಮಗೆ ತೋರಿಸೋ ಪ್ರಯತ್ನ ಮಾಡಿದೆ. ನೋಡಿ, ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನಾವು ಮುಗಿಸ್ಕೊಂಡು ಓಯ್ಸ್ಟರ್ ಮಶ್ರೂಮ್ ಅಂತ ಒಂದು ಹೋಟೆಲ್ ಇದೆ, ನಿಯರ್ ಹೆಸರುಘಟ್ಟ ಹತ್ರ. ತುಂಬ ಚೆನ್ನಾಗಿರುತ್ತೆ. ಬರೀ ಮಶ್ರೂಮ್ ಮಾತ್ರ ಸಿಗುತ್ತೆ, ಮಶ್ರೂಮು ಮತ್ತು ಪನ್ನೀರು. ನಾವು ತುಂಬ ದಿವಸ ಆಗಿತ್ತು, ಅಂದರೆ ರೆಗ್ಯುಲರ್ ಅಲ್ಲಿ ದೇವಸ್ಥಾನಕ್ಕೆ ಹೋದಾಗ ಮತ್ತು ಹೆಸರುಘಟ್ಟ ಹೋದರೆ ಕಂಪಲ್ಸರಿ ಈ ಹೋಟ್ಲಿಗೆ ಹೋಗ್ತೀವಿ. ತುಂಬ ಚೆನ್ನಾಗಿರುತ್ತೆ. ಪೆಪ್ಪರ್ ಡ್ರೈ ಮತ್ತು ಮಶ್ರೂಮ್ ಕಬಾಬ್ ಆರ್ಡ್ರ್ ಮಾಡಿದ್ವಿ. ತುಂಬ ಟೇಸ್ಟಿಯಾಗಿರುತ್ತೆ. ಪೆಪ್ಪರ್ ಡ್ರೈ ಅಂತೂ ಮಸ್ಟ್ ಟೇಸ್ಟ್ ಮಾಡ್ಬೇಕು ನೀವು ಹೋದಾಗ. ಓಯ್ಸ್ಟರ್ ಹೋಟ್ಲು ಇದು ಸುಮಾರು ನಾನು ನೋಡ್ದಂಗೆ ಒಂದು 28 ವರ್ಷ ರನ್ನಿಂಗ್ ಅನಿಸುತ್ತೆ ಹೋಟ್ಲು. ಆವಾಗಿಂದ ನಾನು ಅಲ್ಲಿ ಹೋದಾಗೆಲ್ಲ ರೆಗ್ಯುಲರಾಗಿ ಹೋಗ್ತಾ ಇರ್ತೀವಿ. ನಾವಿಲ್ಲಿ ಪೆಪ್ಪರ್ ಮಶ್ರೂಮ್ ಡ್ರೈ ಮತ್ತು ಕಬಾಬು, ಆಮೇಲೆ ಪನ್ನೀರ್ ರೈಸು ಮತ್ತು ಎಗ್ ರೈಸ್ ಅಂತೀನಿ, ಸಾರಿ, ರೈಸು. ಆಮೇಲೆ ಇಷ್ಟ ಆಯಿತು ಅಂದರೆ ಮತ್ತೆ ಪನ್ನೀರ್ ರೈಸೇ ತೊಗೊಂಡ್ವಿ. ಮಶ್ರೂಮ್ ಬಿರಿಯಾನಿ ತೊಗೊಂಡಿದ್ವಿ. ಮಶ್ರೂಮ್ ಬಿರಿಯಾನಿ, ಪನ್ನೀರ್ ರೈಸ್ ಇಷ್ಟು ತೊಗೊಂಡ್ವಿ. ಮತ್ತು ಫುಲ್ ಖಾಲಿ ಆದಮೇಲೆ ಮತ್ತೆ ಪೆಪ್ಪರ್ ಇನ್ನೊಂದು ತರಿಸ್ಕೊಂಡ್ವಿ. ಆಮೇಲೆ ಪನ್ನೀರು ಮತ್ತೆ 2 ತರಿಸ್ಕೊಂಡ್ವಿ. ಪನ್ನೀರ್ ರೈಸು ತುಂಬ ಚೆನ್ನಾಗಿತ್ತು. ಪೆಪ್ಪರ್ ಡ್ರೈ ಅಂತೂ ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ನೀವು ಯಾರಾದರೂ ಹೆಸರುಘಟ್ಟ ಸೈಡ್ ಬಂದರೆ ಕಂಪಲ್ಸರಿ ಟ್ರೈ ಮಾಡಿ. ಓಯ್ಸ್ಟರ್ ಹೋಟ್ಲ್ ಅಂತ ಸಖತ್ತಾಗಿರುತ್ತೆ. ನಾನು ನನ್ನ ಮಗಳಂತೂ ಫುಲ್ಲು ಎಂಜಾಯ್ ಮಾಡ್ಕೊಂಡು ತಿಂದ್ವಿ. ಇದು ಬಿರಿಯಾನಿ, ಇದು ಮಶ್ರೂಮ್ದೇನೆ. ಅಲ್ಲಿ ಮಶ್ರೂಮ್ ಬಿಟ್ಟರೆ ಬೇರೆ ಏನೂ ಸಿಗೋಲ್ಲ. ಪನ್ನೀರ್ ರೈಸ್, ಇದು ಪನ್ನೀರ್ ರೈಸ್, ಮಶ್ರೂಮ್. ನನ್ನ ಮಗಳು ನೋಡಿ ಯಾವ ಥರ ಟೇಸ್ಟ್ ಮಾಡಿ ಎಲ್ಲ ತಿಂತಾಯಿದ್ಲು. ಬೆಳ್ಳುಳ್ಳಿ ಸಹಿತ ಬಿಡೋಕ್ಕೆ ಮನಸ್ಸು ಬರೋಲ್ಲ, ಅಷ್ಟು ಚೆನ್ನಾಗಿ ಫ್ರೈ ಮಾಡಿರ್ತಾರೆ. ತುಂಬ ಚೆನ್ನಾಗಿರುತ್ತೆ ಹೋಟ್ಲು ಮಾತ್ರ. ಯಾರಾದರೂ ಮಸ್ಟ್ ಆ್ಯಂಡ್ ಶುಡ್ ಹೋದರೆ ಟ್ರೈ ಮಾಡಿ ಅಂತ ನಾನು ಹೇಳ್ತೀನಿ. ಮಶ್ರೂಮ್ ಆಲ್ಮೋಸ್ಟ್ ಗೊತ್ತು ಎಲ್ಲರಿಗೂ, ವೆಜಿಟೇಬಲ್ ಅಂತ. ತುಂಬ ಒಳ್ಳೆಯದು ಬಾಡಿಗೆ. ಅಲ್ಲಿ ಎಲ್ಲ ಬೆನಿಫಿಟ್ಸ್ದು ಬೋರ್ಡ್ ಹಾಕಿದ್ದಾರೆ ಚೆನ್ನಾಗಿ. ನೋಡಿ, ನನ್ನ ಮಗಳು ಹೆಂಗೆ ಡ್ಯಾನ್ಸ್ ಆಡ್ಕೊಂಡು ತಿಂತಾಯಿದ್ದು, ನಿಂಬೆಹಣ್ಣು ಹಾಕ್ಕೊಳ್ಳೋದು, ತಿನ್ನೋದು. ಅವಾಗಂತೂ ಖುಷಿ. ಈ ಕಡೆ ಹೋದಾಗೆಲ್ಲ ಪೆಪ್ಪರ್ಗೆ ಹೋಗೋಣ, ಮಶ್ರೂಮ್ಗೆ ಹೋಗೋಣ ಅಂತಿರ್ತಾರೆ. ಅದು ಮುಗಿಸ್ಕೊಂಡ್ವಿ. ಅಲ್ಲಿಂದ ಹೋಟ್ಲು ಮುಗಿಸ್ಕೊಂಡು ಬಂದ್ವಿ. ಆಮೇಲೆ ಅಲ್ಲಿ ಸೋಡಾ ಸಿಗಲಿಲ್ಲ. ಆಮೇಲೆ ಸೋಡಾ ಕುಡಿಯೋಣ ಅಂಥೇಳಿ ಸ್ವಲ್ಪ ಮುಂದೆ ಬಂದಮೇಲೆ ಸೋಡಾಗೆ ನಿಲ್ಲಿಸಿದ್ವಿ. ಸೋಡಾ ಮತ್ತು ಲೆಮನ್ ಜ್ಯೂಸು ಕುಡಿತಾಯಿದ್ವಿ. ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.